ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಇಲ್ಲಿನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಎಲ್ಲರೂ ನನ್ನ ಮೇಲೆ ಇಷ್ಟು ಅಭಿಮಾನ ಇತ್ತು ಇಲ್ಲಿ ಬಂದು 4 ಮಾತು ಮಾತಾಡಬೇಕು ಅಂತ ಕೇಳೋದಕ್ಕೆ ನಾನು ಅದು ಅವರು ಹೇಳೋದು ಭಾಳ ರೆಡಿಯಾಗಿ ಒಪ್ಕೊಂಡ್ರು ಅಂತ. ಅದೇನು ದೊಡ್ಡ ಫೇವರ್ ಅಲ್ಲ. ಇಟ್ ಈಸ್ ವಿ ಆರ್ ಆಲ್ ಪಾರ್ಟ್ ಆಫ್ ದ ಸೇಮ್ ಫ್ಯಾಮಿಲಿ. ನಾವೆಲ್ಲ ಒಂದೇ. ಸೊ ನಾವು ಬರ್ದೇ ಇರೋಲ್ಲ ಅನ್ನೋದು ಕ್ವೆಶ್ಚನ್ನೇ ಇಲ್ಲ. ಸೊ ನಾನಿಲ್ಲಿ ಬಂದಿರೋದು ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ಫೇವರ್, ಇಟ್ ಈಸ್ ಎ ಮ್ಯಾಟರ್ ಆಫ್ ಡ್ಯೂಟಿ. ಐ ಹ್ಯಾವ್ ಟು ಸೇ, ನಾನು ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಲ್ಲ, ನನಗೆ ಈ ಪ್ರಾಕ್ಟೀಸ್ ಮಾಡಿರೋ ಅನುಭವದಲ್ಲಿ ನಾನು 2 ತರಹ ನಮ್ಮ ಬಿಹೇವಿಯರ್ ಬಗ್ಗೆ ವಿಂಗಡಿಸ್ಬೋದು. ಒಂದು, ಕಾನೂನಲ್ಲಿ ಏನು ಹೇಳುತ್ತೆ, ಅಡ್ವೊಕೇಟ್ಸ್ ಆ್ಯಕ್ಟಲ್ಲಿ ಪ್ರೊಫೆಷನಲ್ ಎಥಿಕ್ಸು ಎಲ್ಲ ಬರೆದಿದ್ದಾರೆ, ಅದು ಒಂದು ಭಾಗ. ನನ್ನ ಪ್ರಕಾರ ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿರೋದೇನಪ್ಪ ಅಂದರೆ ಯಾವುದು ಬರೆದಿಲ್ವೋ ಅದು. ಸೊ ಇವತ್ತು ಐ ಆಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಯಾವುದು ಬರೆದಿಲ್ಲ. ಯಾವುದು ಬರೆದಿಲ್ಲ ಅನ್ನೋದು ನಮ್ಗೆ ಹಿಂಗೆ ಗೊತ್ತಾಗುತ್ತೆ. ಯಾವುದು ಬರೆದಿಲ್ಲದೆ ಇರೋದು ನಾವು ನಮ್ಮ ನಡತೆಯಲ್ಲಿ, ನಾವು ವಕೀಲ ವೃತ್ತಿಯಲ್ಲಿ ನಾವು ಹೇಗೆ ಅದನ್ನು ಅವಲಂಬಿಸ್ಕೋಬೇಕು. ಈ ವಿಷಯ ಬಹಳ ಸೂಕ್ಷ್ಮವಾದ ವಿಷಯ. ಇದನ್ನು ಪುಸ್ತಕದಲ್ಲಿ ಬರೆದಿಲ್ಲ. ನೀವು ಏನೇ ಪುಸ್ತಕ ಓದಿ, ಕೋರ್ಟ್ ಮ್ಯಾನರ್ಸ್ ಆ್ಯಂಡ್ ಎಟಿಕೇಟ್ಸ್ ಅಂತ ಪುಸ್ತಕ ಸಾವಿರಾರು ಪುಸ್ತಕ ಇದೆ, ಎಷ್ಟು ಓದಿದ್ರು ಅದನ್ನು ನಾವು ನಮ್ಮ ವೃತ್ತಿಯಲ್ಲಿ ನಾವೇ ಅದನ್ನು ಅಳವಡಿಸ್ಕೊಂಡು ನಾವೇ ನಮ್ಮ ನಡತೆಯಾಗಿ ಮಾಡ್ಕೋಬೇಕು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈಗ ಎಷ್ಟೋ ಸರಿ ಅದೆಲ್ಲ ನಿಮಗೆ ಗೊತ್ತಿರುತ್ತೆ, ಕಾನೂನಲ್ಲಿ ಒಂದು, ಧರ್ಮ ಒಂದು. ಧರ್ಮ ಕಾನೂನು ಒಂದೇನೋ? ಇಲ್ಲ. ಧರ್ಮದ ಮೇಲೆ ಕಾನೂನು ಬಂದಿರೋದು. ಎಲ್ಲ ಕಾನೂನು ಧರ್ಮದಲ್ಲಿರೋ ರೂಲ್ಸ್ನ, ಧರ್ಮದಲ್ಲಿರೋ ನಿಯಮಗಳನ್ನು ಎಲ್ಲಾನು ಕಾನೂನಲ್ಲಿ ಕಾಣ್ತೀವ? ಇಲ್ಲ. ಯಾವುದು ಈ ಧರ್ಮದ ನಡತೆ ನಮ್ಮ ವೃತ್ತಿಯಲ್ಲಿ, ಅದು ಬಹಳ ಇಂಪಾರ್ಟೆಂಟ್. ನೋಡಿ, ಕಪ್ಪು ಕೋಟು ಎಲ್ಲರೂ ಹಾಕೋತಾರೆ. ಈಗ ನಾನು ಹಾಕೊಂಡ್ರೆ ಸ್ಟ್ರೈಟ್ ಟ್ರೌಸರ್ಸು ಯಾರು ಹಾಕೋಬೋದು. ಲಾಯರ್ಗಳೇ ಹಾಕೋಬೇಕು ಅಂತ ಏನಿಲ್ವಲ್ಲ. ಕಪ್ಪು ಕೋಟ ಬೇರೆ ಯಾರು ಹಾಕೋಬೋದು ಇದೆಯೋ? ಇಲ್ಲ. ನೀವು ಒಂದು 5 ಸ್ಟಾರ್ ಹೋಟೆಲ್ ಹೋದರೆ ಆ 5 ಸ್ಟಾರ್ ಹೋಟೆಲ್ ಇರೋ ಬೇರೆ ಕೂಡ ಕಪ್ಪು ಕೋಟ್ ಹಾಕೊಂಡಿರ್ತಾರೆ. ನಾವು ಲಾಯರ್ಗಳು ಯಾವುದು ನಮಗೆ ಪ್ರಮುಖವಾದ ನಮ್ಮ ಡ್ರೆಸ್ ಕೋಡ್, ದಿಸ್ ಇಸ್ ಅವರ್ ಬ್ಯಾಡ್ಜ್. ಇದನ್ನು ಯಾರು ಬೇರೆಯವ್ರು ಹಾಕೊಳ್ಳೋಕ್ಕಾಗಲ್ಲ. ಯಾರು ವಕೀಲರಾಗಿ ಎನ್ರೋಲ್ ಆಗಿರ್ತಾರೋ ಅವರು ಮಾತ್ರ ಈ ಬ್ಯಾಂಡ್ಸ್ ಹಾಕೋಬಹುದು. ಈ ಬ್ಯಾಂಡ್ಸ್ ಯಾಕೆ ಅಷ್ಟು ಬೆಲೆ ನೋಡಿ, ಬಹಳ ಸೂಕ್ಷ್ಮವಾದ ವಿಷಯ ಇದು. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಎರಡಿದೆ. ಏನಿದೆ ಏನು ಇದು ಗುರುಸುತ್ತೆ ಅಂದರೆ, ಒಂದು ಕಾನೂನು, ಇನ್ನೊಂದು ಧರ್ಮ. ನಮ್ಮ ವೃತ್ತಿಯಲ್ಲಿ ನಾವು ಆದ್ದರಿಂದ ಎರಡನ್ನು ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಕಾನೂನು ಮಾತ್ರ ಅಲ್ಲ, ಧರ್ಮನೂ ಇರಬೇಕು. ಧರ್ಮ ಮಾತ್ರ ಅಲ್ಲ, ಧರ್ಮ ಕಾನೂನು ಪ್ರಕಾರನೂ ಇರಬೇಕು. ಈ ಕೆಲಸ ಜವಾಬ್ದಾರಿ ಈ ನಮ್ಮ ಸಮಾಜದಲ್ಲಿ ಒಂದೇ ಒಂದು ವೃತ್ತಿಗೆ ಹೊರಟಿರೋದು. ದಟ್ ಈಸ್ ದ ಲೀಗಲ್ ಪ್ರೊಫೆಷನ್. ನಮ್ಮ ಲೀಗಲ್ ಪ್ರೊಫೆಷನ್ ಈಸ್ ಎ ಸ್ಪೆಷಲ್ ಪ್ರೊಫೆಷನ್. ಯಾಕೆ? I will share with you some experiences that I have when I in a few minutes. ನಮ್ಮ ಪ್ರೊಫೆಷನಲ್ಲಿ ನಾವು ಯಾಕೆ ಇಷ್ಟು ಪ್ರಾಮುಖ್ಯತೆ ನಮಗೆ? ನಮ್ಮ ಪ್ರೊಫೆಷನಲ್ಲಿ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿಸ್ ಲೀಗಲ್ ಪ್ರೊಫೆಷನ್? ನಾಲೆಡ್ಜ್. ನಾವು ಬರೀ ಕಾನೂನು ಓದಿದ್ರೆ ಪ್ರಯೋಜನ ಇಲ್ಲ. ನಾವು ಬೇರೆ ಬೇರೆ ಎಲ್ಲರೂ ಓದಬೇಕು, ಲಿಟ್ರೇಚರ್ ಓದಬೇಕು,
ಫಿಲಾಸಫಿ ಓದಬೇಕು. ಪ್ರತಿಯೊಂದು ಓದಿದರೆ ನಾವು ಒಂದು ಒಳ್ಳೆ ವಕೀಲನಾಗೋದು. ನೀವು ಹಣ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಓದಬೇಕಾಗಿಲ್ಲ. 4 ಕೇಸು, ಆ ಕೇಸಲ್ಲಿ ಒಂದು 4 ಫ್ಯಾಕ್ಟ್ಸು ಅದಿದ್ರೆ ಸಾಕು. ಆದರೆ ನಾವು ನಮ್ಮ ಕೊನೆ ಗೋಲ್ ಅಷ್ಟೇನೋ, ಅದು ಆ ಪ್ರಶ್ನೆ ನಮ್ಗೆ ಯಾವಾಗಲೂ ಕಾಡ್ತಾನೇ ಇರಬೇಕು. ವಿ ಹ್ಯಾವ್ ಟು ಕೀಪ್ ಪೇಸ್ ವಿತ್ ಡಿಮಾಂಡಿಂಗ್ ಸೊಸೈಟಿ. ನೋಡಿ, ಯಾವುದೇ ಬೇರೆ ವೃತ್ತಿ ತಗೊಳ್ಳಿ, ಡಾಕ್ಟರ್ ಆಗಲಿ, ಆರ್ಕಿಟೆಕ್ಟ್ ಆಗಲಿ, ಇಂಜಿನಿಯರ್ ಆಗಲಿ, ಅವರು ಸಮಾಜದ ಜೊತೆ ನಾವು ಓಡಾಡೋಲ್ಲ. ನೆವರ್. ಡಾಕ್ಟರ್ ಅವ್ರು ಪೇಷಂಟ್ ಮಾತ್ರ ನೋಡ್ಕೊತಾರೆ. ನಾವು ಬರೀ ನಮ್ಮ ಕ್ಲೈಂಟ್ನ ನೋಡ್ಕೊಳ್ಳಲ್ಲ. ನಮ್ಮ ಕ್ಲೈಂಟನ್ನ ನೋಡ್ಕೊಳ್ಳೋ ಜೊತೆ ನಮಗೆ ಕೋರ್ಟಲ್ಲಿ ವ್ಯವಹಾರ ನಡಿಬೇಕಾದ್ರೆ ನಾವು ಹೇಗೆ ನಡತೆ ಇರಬೇಕು, ಕೋರ್ಟ್ ಮಾತ್ರ ಅಲ್ಲ, ನಮ್ಮ ಎದುರು ಪರವಾಗಿ ಇರೋ ವಕೀಲರ ಜೊತೆ ನಾವು ಹೇಗೆ ನಡ್ಕೋಬೇಕು. ನಾವು ವಾದ ಮಾಡಬೇಕಾದ್ರೆ ನಾವೊಂದು ಡಿಸ್ಟೆನ್ಸ್ ಇಟ್ಕೋಬೇಕು ಬಿಟ್ವೀನ್ ದ ಕ್ಲೈಂಟ್ ಆ್ಯಂಡ್ ಅವರ್ ಸೆಲ್ಸ್. ನಾವು ಎಮೋಷ್ನಲ್ ಆಗಿ ಆರ್ಗ್ಯುಮೆಂಟ್ ಮಾಡಬಾರ್ದು. ನಮಗೂ ಆ ಕಕ್ಷಿಗಾರನ ಕೇಸ್ಗೂ ಬೇರೆ ಥರ ಸಂಬಂಧ ಇಲ್ಲ. ಇದೆಲ್ಲ ಬೇರೆ ವೃತ್ತಿಲಿ ಎಲ್ಲಿ ಬರುತ್ತೆ? ಡಾಕ್ಟ್ರು ಅವ್ರ ಪೇಷಂಟ್ ನೋಡ್ಕೋತಾರೆ ಅಷ್ಟೇ. ಅವ್ರು ಬೇರೆ ಡಾಕ್ಟರ್ ಹತ್ರ ಅವ್ರಿಗೇನು ಪ್ರೊಫೆಷನಲ್ ರಿಲೇಷನ್ಶಿಪ್ ಇದೆಯೋ? ನಮ್ದು ಹಾಗಲ್ಲ. ವಿ ಹ್ಯಾವ್ ಪ್ರೊಫೆಷನಲ್ ರಿಲೇಷನ್ಶಿಪ್ ವಿತ್ ಎವ್ರಿ ಲಾಯರ್, ಈವನ್ ಎ ಲಾಯರ್ who is not concerned with a particular case where we are appearing. ನಾವು ಎಲ್ಲರ ಜೊತೆನೂ ಒಳ್ಳೆಯವರಾಗಿ ನೋಡ್ಕೋಬೇಕು. ಆ ಒಳ್ಳೆಯವರಾಗಿ ನೋಡ್ಕೊಳ್ಳೋದು ಹೇಗೆ ಬರುತ್ತೆ? ದಟ್ ಈಸ್ ಓನ್ಲಿ ವೆನ್ ಯು ಫಾಲೋ ದ ರೂಲ್ಸ್ ಆಫ್ ಧರ್ಮ. ಧರ್ಮದ ಬಗ್ಗೆ ನಾವು ಕಾಳಜಿ ಇಟ್ಟು ನಮ್ಮ ವೃತ್ತಿಯನ್ನು ನಾವು ನಡೆಸಿದರೆ ಅದು ವಕೀಲ ವೃತ್ತಿ, ಅದು ವ್ಯಾಪಾರ ಅಲ್ಲ. ನಮ್ಮ ಸಂವಿಧಾನದಲ್ಲೇ ವೃತ್ತಿಗೆ, ವ್ಯಾಪಾರಕ್ಕೆ, ಒಂದು ಇಂಡಸ್ಟ್ರಿಗೆ ಡಿಫ್ರೆನ್ಸ್ ಮಾಡಿದ್ದಾರೆ. ಯಾಕೆ? ನಾನು ಇವತ್ತು 100 ರೂಪಾಯಿ ಕೊಟ್ಟು ಸಾಮಾನು ತಗೊಂಡೆ, ಸಾಯಂಕಾಲದ ಅಷ್ಟೊತ್ತಿಗೆ ಅದನ್ನು 125 ರೂಪಾಯಿ ಮಾರಿದೆ, ನಾನು 25 ರೂಪಾಯಿ ಲಾಭ ಮಾಡಿದೆ, ಸಂತೋಷ, ಮನೆಗೆ ಹೋದೆ. ಅದು ವ್ಯಾಪಾರಸ್ಥರು. ನಾವು ಹಾಗೆ we never should be like that. In fact, ನಮ್ಮ ವೃತ್ತಿ ಬರೀ ಕೇಸ್ ಮಾಡೋ ತನಕ ಅಲ್ಲ, ಆ ಕೇಸ್ ಮಾಡಿದ ಮೇಲೂ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ದೀಸ್ ಆರ್ ಆಲ್ ಅನ್ರಿಟನ್ ರೂಲ್ಸ್. ಏನು ಯೋಚನೆ ಮಾಡಬೇಕು? ನಾನು ನಿನ್ನೆ ಕೇಸ್ ಆರ್ಗ್ಯುಮೆಂಟ್ ಮಾಡಿದ್ನಲ್ಲ, ನಾನು ಆ ಕೇಸ್ ಗೆದ್ದಲ್ಲ, ಎದುರು ಪಾರ್ಟಿ ಬೇರೆ ಹತ್ರ ಆರ್ಗ್ಯುಮೆಂಟ್ ಮಾಡಿದ್ರಲ್ಲ, ನಾನು ಗೆದ್ದಿದ್ದೇನೋ ಭಾಳ ಸಂತೋಷ, ನಮ್ಮ ಕ್ಲೈಂಟ್ಗೆ ಭಾಳ ಸಂತೋಷ ಆಯಿತು, ಅವರು ನನ್ನ ಮೇಲೆ ಅಭಿಮಾನ ಇಟ್ಕೊಳ್ಬೋದು. ಆದರೆ ನಾವು ಲಾಯರ್ಗಳಾಗಿ ಏನು ಯೋಚನೆ ಮಾಡಬೇಕು? ನಾನು ಗೆದ್ದೆ ಸರಿ ನಿನ್ನೆ, ಆದರೆ ಅವ್ರ ಎದುರು ಪಾರ್ಟಿ ಲಾಯರ್ ಹೇಳಿದ್ದಲ್ಲಿ ಆ ಪಾಯಿಂಟ್ ಏನೋ ಇತ್ತಲ್ಲ, ಅದಕ್ಕೆ ನಾವು ಯೋಚನೆ ಮಾಡಬೇಕು. ದ್ಯಾಟ್ ಈಸ್ ದಿ ಅನ್ರಿಟನ್ ರೂಲ್, ದ್ಯಾಟ್ ಈಸ್ ದಿ ಎಟಿಕೆಟ್ ಆಫ್ ದ ಪ್ರೊಫೆಷನ್. ಯು ಶುಡ್ ನೆವರ್ ಡಿಸ್ಕೌಂಟ್ ವಾಟ್ ಯುವರ್ ಆಪೋಸಿಟ್ ಲಾಯರ್ ಇಸ್ ಸೇಯಿಂಗ್. ನಾವು ಆಪೋಸಿಟ್ ಲಾಯರ್ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿ ಯೋಚನೆ ಮಾಡಬೇಕು. ಸುಮ್ಮನೆ ಏನೋ ಆರ್ಗ್ಯುಮೆಂಟ್ ಮಾಡಿದ್ರು. ನೋಡಿ, ನಮ್ಮ ಪ್ರೊಫೆಷನಲ್ಲಿ 3 ಥರ ಭಯ ಇರಬೇಕು. ನೀವು ಸೀನಿಯರ್ ಆಗಿ, ಜೂನಿಯರ್ ಆಗಿ, ಏನೇ ಆಗಿ. 1, ಯು ಶುಡ್ ಹ್ಯಾವ್ ದ ಫಿಯರ್ ಆಫ್ ದ ಕೋರ್ಟ್. ಕೋರ್ಟ್ ಒಳಗೆ
ಹೋಗಬೇಕಾದ್ರೆ ಒಂದು ಭಯ ಇರಬೇಕು, ಭೀತಿ ಇರಬೇಕು, ಮರ್ಯಾದೆ ಇರಬೇಕು. ಇದು nowhere it is written. It is not written anywhere. But that is the fundamental requirement of a lawyer. ಕೋರ್ಟಲ್ಲಿ ಹೋಗಬೇಕಾದ್ರೆ ಮರ್ಯಾದೆ ಇರಬೇಕು, ಭಯ ಇರಬೇಕು. ಜಡ್ಜ್ ನಮಗೆ ಏನು ಪ್ರಶ್ನೆ ಕೇಳ್ತಾರೋ ಅದ್ರ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡ್ತಾನೇ ಇರಬೇಕು. ಇನ್ಫ್ಯಾಕ್ಟ್ ನಮ್ಮ ಪ್ರೊಫೆಷನಲ್ಲಿ ಯು ವುಡ್ ಹ್ಯಾವ್ ಹರ್ಡ್ ದ ಸೇಯಿಂಗ್ ಯು ಶುಡ್ ಪೇ ದ ಡೆವಿಲ್ಸ್ ಅಡ್ವೊಕೇಟ್ ಅಂತಾರೆ. ಅಂದರೆ ಏನು? ನಿಮ್ಮ ಕ್ಲೈಂಟ್ ಹೇಳಿದ್ದನ್ನು ಮಾತ್ರ ಕೇಳಬೇಡಿ, ನೀವು ನಿಮ್ಮೊಳಗೇನೆ ಚರ್ಚೆ ಮಾಡಬೇಕು. ನಮ್ಮ ಕ್ಲೈಂಟ್ ಹೇಳಿದ ಸರಿನೋ, ಇದಕ್ಕೆ ಎದುರು ಪಾರ್ಟಿಯವರು ಏನು ಹೇಳ್ತಾರೆ, ಆ ಜಡ್ಜಿ ಏನು ಕೇಳ್ಬೋದು ಪ್ರಶ್ನೆ, ಇದು ನಾವು ಯಾವಾಗಲೂ ಕಾಡ್ತಾನೇ ಇರಬೇಕು. ಕೇಸ್ ನಡೀತಾ ಇರಬೇಕಾದ್ರೂ ಕಾಡಬೇಕು, ಕೇಸ್ ಮುಗಿದ್ಮೇಲೂ ಕಾಡಬೇಕು. ಏನಪ್ಪ ಇದು, ಈ ಥರ ಎದುರು ಪಾರ್ಟಿ ಆರ್ಗ್ಯುಮೆಂಟ್ ಮಾಡಲ್ಲ, ಸರಿನಾ ತಪ್ಪ, ಜಡ್ಜಿ ಈ ಥರ ಹೇಳೋಲ್ಲ, ಅದು ಸರಿನಾ ತಪ್ಪ, ನಾವು ಯೋಚನೆ ಮಾಡ್ತಾನೆ ಇರಬೇಕು. ಸೊ ಫಸ್ಟ್ ಈಸ್ ಫಿಯರ್ ಆಫ್ ದ ಕೋರ್ಟ್. ಸೆಕೆಂಡ್, ಯು ಮಸ್ಟ್ ಹ್ಯಾವ್ ದ ಫಿಯರ್ ಆಫ್ ದ ಕ್ಲೈಂಟ್. ನಮ್ಮ ಲಾಯರ್ಗಳಿಗೆ ನಮ್ಮ ಆಸ್ತಿ ಏನು? ನಮ್ಮ ಆಸ್ತಿ ಕುರ್ಚಿ, ಟೇಬಲ್ಲು, ಆಫೀಸು, ಕಂಪ್ಯೂಟರು, ಏರ್ ಕಂಡೀಷನರ್ ಅಲ್ಲ, ಲೈಬ್ರರಿ ಅಲ್ಲ. ಇಟ್ ಈಸ್ ಅವರ್ ರೆಪ್ಯುಟೇಷನ್. ಹೂ ಬಿಲ್ಡ್ಸ್ ಅವರ್ ರೆಪ್ಯುಟೇಷನ್? ಇಟ್ ಈಸ್ ಅವರ್ ಕ್ಲೈಂಟ್. To build a good reputation is possible only when you have a satisfied client. I am not saying a client whose case you have won. Even a client whose case you have lost can be satisfied. That is the most important asset. Even I will tell you, I want to share with you an incident that happened. ನಮ್ಮ ಬೆಂಗಳೂರಲ್ಲಿ ನೀವೆಲ್ಲರೂ ಕೇಳಿರ್ಬೋದು, ಅವ್ರ ಹೆಸರು ಎಸ್ ಡಿ ಸುಂದರಸ್ವಾಮಿ ಅಂತ ಒಬ್ಬರು ಬಹಳ ದೊಡ್ಡ ವಕೀಲರಿದ್ದರು. ನಾನು ಅವಾಗ ಜೂನಿಯರ್ ಆಗಿರ್ಬೇಕಾದ್ರೆ ಅವ್ರಿಗೆ ಎಷ್ಟೋ ಕೇಸಸಲ್ಲಿ ಅವ್ರು ಎಂಗೇಜ್ ಮಾಡಿದ್ದೆ, ಅದೆಲ್ಲ ಸರಿ. ಒಂದು ಮ್ಯಾಟರ್ ಲೋಯರ್ ಕೋರ್ಟ್ ಆರ್ಗ್ಯುಮೆಂಟ್ ಮಾಡಿದೆ ನಾನು, ಇಂಜಂಕ್ಷನ್ ಬೇಕು ಅಂತ ಪ್ಲೇಂಟಿಫ್ ಪರವಾಗಿ ವಜಾ ಆಯಿತು ಅಪ್ಲಿಕೇಶನ್. ಅವರು ಆ ಕ್ಲೈಂಟ್ ಏನು ಮಾಡಿದ್ರು, ಆ ಆರ್ಡರ್ನ ತಗೊಂಡು ಹೋಗಿ ನೆಟ್ಟಿನಲ್ಲಿ ಸುಂದರಸ್ವಾಮಿ ಆಫೀಸಿಗೆ ಕೊಟ್ಟರು. ಈ ಥರ ನಾನು ಲೋಯರ್ ಕೋರ್ಟಲ್ಲಿ ಸೋತಿದ್ದೀನಿ, ಹೈಕೋರ್ಟ್ ಅಪೀಲ್ ಹಾಕ್ಬೋದು, ನೀವೇ ಮಾಡಿ. Look at the conduct and the etiquette of the person. I can never forget on that. ಅವರೇನು ಹೇಳಿದ್ರು, ಇಲ್ಲ ನೀವು ವಾಪಸ್ಸು ರಾಘವನ ಹತ್ರ ಹೋಗಿ ಅವರೆಲ್ಲ ಮಾಡಲಿ ಅಪೀಲು, ಅವರಿಗೆ ಏನಾದರೂ ನನ್ನ ಸಹಾಯ ಬೇಕು ಅನ್ನಿಸಿದರೆ ಅವರೇ ನನಗೆ ಫೋನ್ ಮಾಡೋಕ್ಕೆ. That was at the initial stages of my practice. That client came and told me, sir, I went to Mr. Sundaraswamy directly. He refused to accept the brief. He said, go back to that lawyer and come only through him. ಅವ್ರು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇದೆ ಸರ್. ನನಗೆ ಅದಕ್ಕೆ whether I am qualified or not, I don't know. But look at his behavior. That is how we should be when we are dealing with the younger lawyers of the profession. We should always be very, very sensitive to how it will affect the practice of the Kiriya Vakila. That is a very important aspect of our manners in the profession. ಇದು ಎಲ್ಲೂ ಬರೋದಿಲ್ಲ ಇದೆಲ್ಲ. Then the third fear you must have is fear of the opposite lawyer. Opposite lawyer ನೆನ್ನೆ ತಾನೇ ಕಾಲೇಜಿಂದ ಬಂದು ಇವತ್ತು ಎನ್ರೋಲ್ ಆಗಿ ನಾಳೆ ಕೇಸ್ ಮಾಡ್ತಾ ಇರ್ಬೋದು. ನೀವು ಭಾಳ ಸೀನಿಯರ್ ಲಾಯರ್ ಆಗಿರ್ಬೋದು.
makes no difference. A young lawyer can do a remarkable job. ಅಂದರೆ ಏನು, ನಿಮ್ಮ ಎದರ್ ಪಾರ್ಟಿ ಲಾಯರ್ನ ಧೋರಣೆಯಿಂದ ಕಾಣಬೇಡಿ. ಗೋ ಟು ಕೋರ್ಟ್ thinking that the opposite lawyer would have prepared the case 100%. ಅವ್ರು ಮಾಡ್ತಾರೋ ಮಾಡಲ್ವೋ ಅದು ಅವ್ರ ಧರ್ಮ. ಬಟ್ ನೀವು as part of the preparation for the case, which is part of the professional ethics that we have to follow. Again I am saying, ಇದೇನು ಬರ್ತಿಲ್ಲ. ನೀವು ಹೇಗೆ ಕೇಸ್ ಪ್ರಿಪೇರ್ ಮಾಡ್ಕೋಬೇಕು, ಎಷ್ಟು ಟೈಮ್ ಮಾಡಬೇಕು, ನೀವು ಯಾವ ಥರ ರೆಡಿ ಆಗಬೇಕು, ಅದೆಲ್ಲೂ ಬರ್ತಿಲ್ಲ. ಅದು ನಿಮ್ಮ ಧರ್ಮ. ಸೊ ಪ್ರಿಪೇರ್ ಯುವರ್ ಕೇಸ್ ಇನ್ ಎ ಮ್ಯಾನರ್ where you will think that the opposite party lawyer has prepared the case 100%. ಈ ಮೂರು ಭಯ ಇದ್ದೇ ಇರಬೇಕು. ಯಾವಾಗ ಈ ಮೂರು ಭಯ ಇಲ್ಲವೋ, ಮೈ ರೆಸ್ಪೆಕ್ಟ್ಫುಲ್ ಸಜೆಷನ್ ಟು ಎವ್ರಿಬಡಿ ಇಸ್ ಪ್ಲೀಸ್ ಸ್ಟಾಪ್ ಪ್ರಾಕ್ಟೀಸ್ ಆಸ್ ಅ ಲಾಯರ್. ಯಾಕಂದರೆ ಇದು ನಮ್ಮ ವಕೀಲ ವೃತ್ತಿಗೆ ಅವಮಾನ ತಂದುಬಿಡುತ್ತೆ. ನಾವು ಇದನ್ನು ಮಾಡ್ತೇವೆ. ನಾವು ಹೀಗಿರಬೇಕಾದ್ರೆ ನೋಡಿ, ನಾವು ನಮ್ಮ ಕೋರ್ಟಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು. ನೀವು ಜೂನಿಯರ್ ಆಗಿರಿ, ಸೀನಿಯರ್ ಆಗಿರಿ, ಯಾರೇ ಆಗಿರಿ, ಅದಕ್ಕೆ ಈ ರೂಲ್ಸ್ಗೆ ಎಕ್ಸೆಪ್ಷನ್ ಇಲ್ಲ. ನಾನು ಯಾರೋ ಕೇಳಿದ್ರು, ಸೀನಿಯರ್ ಲಾಯರ್ಗಳು ಸೀನಿಯರ್ ಇಲ್ಲದೇ ಡೆಸಿಗ್ನೇಟೆಡ್ ಪದಾಂಕಿತ ಇಲ್ಲದೆ ಇರೋ ಸೀನಿಯರ್ ಲಾಯರ್ಗಳು ಏನು ವ್ಯತ್ಯಾಸ ಇದೆ ಅಂತ ಕೇಳಿದೆ. ನಾನು ಹೇಳಿದೆ, ನೋಡಿ, so far as your duty to the court is concerned, same. Just because you are a senior lawyer, you cannot say anything and everything and go away. ಜವಾಬ್ದಾರಿ ಇರಬೇಕು. ಏನು ಹೇಳ್ತೀನೋ ಅದ್ರಲ್ಲಿ ಮರ್ಯಾದೆ ಇರಬೇಕು. ಏನು ಹೇಳ್ತೀನೋ ಅದರಲ್ಲಿ ನಿಯತ್ತಿರಬೇಕು. ನೀವು ಜೂನಿಯರ್ ಆದರೂ ಅದೇ ಮಾಡಬೇಕು, ಸೀನಿಯರ್ ಲಾಯರ್ ಆದರೂ ಅದೇ ಮಾಡಬೇಕು. ಸೊ ದಟ್ಸ್ ಅ ಕಾಮನ್ ಫ್ಯಾಕ್ಟರ್. ಸೆಕೆಂಡ್, you owe a duty to the client. You have to have 100% devotion to your client's cause. ಸೀನಿಯರ್ ಲಾಯರ್ ಅಂದರೆ ನನಗೆ ಟೈಮ್ ಇಲ್ಲ, ನಿಮ್ಮ ಕೇಸ್ಗೆ ಇಷ್ಟೇ ಎರಡೇ ನಿಮಿಷ ಟೈಮ್ ಇದ್ದರೆ ತೊಗೊಳ್ಬೇಡಿ. ಯಾರು ಬಂದಂತ ಮಾಡ್ತಾರೆ? ತಗೊಂಡ ಮೇಲೆ ನಿಯತ್ತಿಂದ ಮಾಡಿ. ಯಾರಾದರೂ ರೂಲ್ಸ್ ಇದೆಯೋ ಲಾಯರು ಇಷ್ಟೇ ಕೇಸ್ ತೊಗೋಬೇಕು ಅಂತ? ಇಲ್ವಲ್ಲ. ಒಂದು ದಿನಕ್ಕೆ 20 ಕೇಸ್ ಮಾಡ್ಬೋದು. ಟೈಮ್ ಇದ್ದರೆ ತೊಗೋಬೇಡಿ. ಏನು ಪ್ರಯೋಜನ? 20 ಕೇಸ್ ತೊಗೊಂಡು ಅದನ್ನು 10 ಕೇಸ್ಗೆ ಹೋಗದೆ ಆ ಥರ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಸೊ ಕ್ಲೈಂಟ್ ಬಗ್ಗೆ ನಾವು ನಿಯತ್ತಿಂದ ಇರಬೇಕು. ಕಾಮನ್ ಫ್ಯಾಕ್ಟರ್. ನಾವು ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ whether you are designated senior or whether you are not a designated senior does not really matter. When you grow in the profession and you take the position of a mentor, ನಾನು ಕಿರಿಯ ವಕೀಲರಿಗೆ ಹೇಗೆ ವಕೀಲ ವೃತ್ತಿ ನಡೆಸಬೇಕು ಅನ್ನೋದು ಅವರಿಗೆ ಒಂದು ಮಾರ್ಗ ತೋರಿಸಬೇಕು. ಹಾಗಿರ್ಬೇಕಾದ್ರೆ ನಮ್ಮ ಡ್ಯೂಟಿ ಸೀನಿಯರ್ ಲಾಯರ್ ಆಗಿ ಡೂ ನಾಟ್ ಡಿಸ್ಕರೇಜ್ ದ ಸೀನಿಯರ್ ಜೂನಿಯರ್. ತಪ್ಪು ಮಾಡ್ತಾರೆ, ನಾವು ತಪ್ಪು ಮಾಡೇ ಮುಂದೆ ಬಂದಿರೋದು. ಏನಿದೆ ಅದು ಮಹಾ ತಪ್ಪು ಮಾಡ್ತಾರೆ. ಆದ್ದರಿಂದ ತಪ್ಪು ಮಾಡಿದರೆ ಅಂತ ಅವ್ರನ್ನ ನಾವೇನಾದರೂ ಚೀಮಾರಿ ಮಾಡಿಬಿಟ್ರೆ ಅವರು ಪ್ರೊಫೆಷನಲ್ ಹೋಗ್ಬಿಡ್ತಾರೆ. ದಟ್ ಇಸ್ ನಾಟ್ ದ ಕರೆಕ್ಟ್ ವೇ ಆಫ್ ಡೂಯಿಂಗ್ ಇಟ್. I will tell you what happened in one case. ನನಗೆ ಯಾರೋ ಲಾಯರ್ಗಳು ಬ್ರೀಫ್ ಮಾಡೋಕ್ಕೆ ಬಂದಿದ್ದರು, ಕ್ಲೈಂಟ್ಸ್ ಅದೇನು ಬಂದಿದ್ದರು. ಯಂಗ್ ಮ್ಯಾನ್, he was possibly in the profession for about 5-6 years or 8 years. ಅವ್ರ ಕ್ಲೈಂಟ್ಸ್ ಎಲ್ಲ ಬಂದಿದ್ದರು. ಡಿಸ್ಕಸ್ ಮಾಡಿದರೆ ಐ ಫೌಂಡ್ ದಟ್
the lawyer had missed the most important point in the case. If that point was not there anywhere in the pleading. Now, if that point was not there, then we would have lost the case. Now, I was thinking about it, ಏನು ಹೇಗೆ ಮಾಡೋದು ಅಂತ. Then I said, ಎಲ್ಲ ಕೇಳ್ಬಿಟ್ಟು, ಸರಿ, ವಿಲ್ ಥಿಂಕ್ ಅಬೌಟ್ ಇಟ್, ನಾನು ನಿಮಗೆ ಫೋನ್ ಮಾಡ್ತೀನಿ, ಆಮೇಲೆ ಮಾತಾಡೋಣ, ವಿಲ್ ಡಿಸ್ಕಸ್ ಇಟ್ ಫರ್ದರ್ ಆ್ಯಂಡ್ ದೆನ್ ಫೈನಲೈಸ್ ವಾಟ್ ವಿ ಶುಡ್ ಡು ಅಂತ ಆ ಮೀಟಿಂಗ್ನ ಕ್ಲೋಸ್ ಮಾಡಿ. ಆಮೇಲೆ ಐ ಟೆಲಿಫೋನ್ ಟು ದಟ್ ಲಾಯರ್. ಅದೇ ನೋಡ್ರಿ, ಈ ಇಂಪಾರ್ಟೆಂಟ್ ಪಾಯಿಂಟು ಇಲ್ಲೇ ಇಲ್ಲಲ್ಲ, ಲೀಡಿಂಗೇ ಇಲ್ಲಲ್ಲ, ಹೆಂಗೆ ಆರ್ಗ್ಯುಮೆಂಟ್ ಮಾಡೋದು, ಇದು ಭಾಳ ಇಂಪಾರ್ಟೆಂಟ್ ಕೇಸು, ಈ ಪಾಯಿಂಟ್ ಇಲ್ಲದೆ ಕೇಸೇ ಇಲ್ಲ ಅಂತ ಅವ್ರಿಗೆ ಪ್ರೈವೇಟ್ ಫೋನ್ ಮಾಡಿದ. ಆಮೇಲೆ ಹೇಳಿದೆ ಅವರಿಗೆ, ನೋಡಿ ಒಂದು ಕೆಲಸ ಮಾಡಿ, ಒಂದು ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಹಾಕಿ. ನಾನು ಹೇಳಿದೆ ಅಂತ ಆ ಕ್ಲೈಂಟ್ ಹೇಳ್ಬೇಡಿ. ನಾನು ಸೀನಿಯರ್ ಹೇಳಿದ್ರು ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಹಾಕಬೇಕಂತೆ ಅಂತ ಹೇಳ್ಬೇಡಿ. ನೀವೇನೇ ಆ ಪಾಯಿಂಟ್ ಹುಡುಕ್ತೆ ಅಂತ ಹೇಳಿ ನಿಮ್ಮ ಅಪ್ಲಿಕೇಶನ್ ಹಾಕಿ. ದ್ಯಾಟ್ ಈಸ್ ದ ವೇ ಆಫ್ ಹ್ಯಾಂಡ್ಲಿಂಗ್. Because if the client had come to know that their lawyer had missed the point, they would have walked out of that lawyer. Why? Okay, he missed the point, so what? Every one of us miss point. ನಾವೇನು ಬೃಹಸ್ಪತಿಗಳ ಎಲ್ಲರೂ ನಮಗೆ ಗೊತ್ತಿರೋದಿಲ್ಲ. So you must handle those situations very carefully. This is the only profession where you owe a duty to another lawyer. You owe a duty to a lawyer who is opposing you. You owe a duty to a lawyer who is unconnected in the case. ನಾವು ಲಾಯರ್ ಮಾತಾಡ್ಬೇಕಾದ್ರೆ ಒಬ್ಬರಿಗೊಬ್ಬರಿಗೆ ರೂಲ್ ಆಗಿ ಮಾತಾಡ್ತಾರ. ನೆವರ್ ಯು ಶುಡ್ ಡೂ ಇಟ್.